ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಿತು, ನೀನ್ ಏನೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಆ ಸೀರೆ ಮಾತ್ರ ನಿನಗೆ ಸಿಗಲ್ಲ. ಯಾಕೆ ಯಾಕೆ ಅಂದ್ರೆ ಅಕ್ಕ ಈ ಸೀರೆನ ವಿಶೇಷವಾಗಿ ಅವಳ ಸೊಸೆಗೆ ಅಂತ ಎತ್ತಿಟ್ಟಿದ್ದಾಳೆ. ಆ ಅದೇ ಅದೇ ಅನ್ಕೊಂಡೆ ನಾನು. ನನ್ನ ಗೆಸ್ ಯಾವತ್ತೂ ತಪ್ಪಾಗಲ್ಲ. ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಮ್ಗಂತೂ ಬೆಲೆನೇ ಇಲ್ಲಪ್ಪ. ರಿತು, ನಾನು ಯಾವತ್ತು ಭೇದ ಮಾಡಿದ್ದೀನಿ ಹೇಳು? ಅಲ್ಲ, ನೀವು ಮನೇಲೇ ಇದ್ದೀರಾ, ನಿಮ್ಗೆ ಯಾವ್ದು ಬೇಕೋ ಆ ಸೀರೆ ಆರಿಸ್ಕೋತೀರಾ. ಸತ್ಯ ಮನೇಲಿ ಇಲ್ವಲ್ಲ, ಅವಳಿಗೋಸ್ಕರ ನಾನು ಇದನ್ನ ಎತ್ತಿಟ್ಟಿದ್ದೀನಪ್ಪ ಅಷ್ಟೇ. ಇದ್ರಲ್ಲಿ ತಪ್ಪೇನೆ? ಅಯ್ಯಯ್ಯೋ, ಇದನ್ನ ಯಾರಕ್ಕ ತಪ್ಪು ಅಂತ ಹೇಳೋರು? ನಿನ್ಗೆ ಸೊಸೆನ್ ಕಂಡ್ರೆ ಪ್ರೀತಿ ಕೋಡಿನೇ ಹರಿತೆ ಅನ್ನೋದನ್ನ ನೋಡ್ದವ್ರು ಕಲ್ತ್ಕೋಬೇಕು. ಅದನ್ ಬಿಟ್ಟು ಪ್ರಶ್ನೆ ಮಾಡಬಾರ್ದು. ಅಮ್ಮ, ಐ ಲವ್ ಯು. ಯು ಮಸ್ಟ್ ಲವ್ ಮೀ. ದೊಡಮ್ಮ, ನನಗೂ ಒಂದೊಂದ್ಸಲ ಅನ್ಸತ್ತೆ ನನಗೆ ಅತ್ತೆ ಸಿಕ್ಕಿದ್ರೆ ನಿಮ್ ವರ್ಷನೇ ಸಿಗ್ಬೇಕು ಅಂತ. ಆದ್ರೆ ಏನ್ ಮಾಡೋದು, ರಾಖಿಗೆ ಅಮ್ಮನೇ ಇಲ್ವಲ್ಲ. ಸದ್ಯ ನಿಮ್ಮತ್ತೆ ನಿನ್ ಕಾಡ್ದಿಂದ ಬಚಾವಾದ್ರು ನೋಡು ಮಾರೈತಿ. ಅಮ್ಮ ಸರಿ ಇರಲ್ಲ ನೋಡು. ಅಲ್ಲ, ಇವಳು ನಿಜವಾಗ್ಲೂ ಈ ರೇಂಜಿಗೆ ಬದಲಾಗಿದ್ದಾಳ ಅಥವಾ ನಾಟಕ ಮಾಡ್ತಿದ್ದಾಳ? ಇರ್ಲಿ, ಯಾವುದಕ್ಕೂ ವಿಚಾರಿಸ್ಕೊಳ್ಳೋಣ. ಹಲೋ, ಇದು ನನ್ನ ಅಂಗಡಿ. ನೀನು ಯಾಕೆ ಕ್ಲೀನ್ ಮಾಡ್ತಿದ್ಯಾ? ನಿಮ್ಗಳ ಕೆಲಸ ನೀವು ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಮ ಹೆಲ್ಪ್ ಎಲ್ಲ ನನಗೇನು ಅವಶ್ಯಕತೆ ಇಲ್ಲ. ಈ ಅಂಗಡಿ ಇರೋದು ನನ್ನ ಹೆಸರಲ್ಲಿ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಿನ್ನ ಹೆಸರಲ್ಲಿ ಇನ್ನೂ ಎಷ್ಟೊಂದು ಅಂಗಡಿಗಳು ಇರ್ತವೆ, ಎಲ್ಲ ಹೋಗಿ ಕ್ಲೀನ್ ಮಾಡ್ತೀಯಾ? ಆ ಅಂಗಡಿನೂ ನನ್ನ ಗಂಡಂದೇ ಆಗಿದ್ರೆ ಅದನ್ನು ಕ್ಲೀನ್ ಮಾಡ್ತೀನಿ. ಮತ್ತೆ ಹೊಸ ನಾಟಕನ? ನಂದು ನಿಂದು ಸಂಬಂಧ ಮುಗ್ದೋಯ್ತು ಅಂತ ಹೇಳ್ದವಳು ನೀನೇ ಅಲ್ವಾ? ಅಯ್ಯಯ್ಯೋ, ಗಂಡ ಹೆಂಡತಿ ಸಂಬಂಧ 7 ಜನ್ಮಕ್ಕೂ ಮುಗಿಯಲ್ಲ ಅಂತ ನೀನ್ ತಾನೇ ಹೇಳಿದ್ದು. ಈಗೇನು, ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗ್ತೀನಿ, ಕ್ಲೀನಿಂಗ್ ಆದ್ಮೇಲೆ. ದಿವ್ಯಾ, ಸೈಡ್ಗೆ ಬಾ. ಬಾಲ, ಯಾಕಿಷ್ಟು ಹತ್ರ ಬರ್ತಿದ್ಯಾ? ನೋಡ್ದವ್ರೆಲ್ಲ ಏನ್ ಅನ್ಕೊಂತಾರೆ? ನಮ್ಮಿಬ್ಬರ ಬಗ್ಗೆ ಇಡೀ ಏರಿಯಾಗೆ ಗೊತ್ತು, ಯಾರು ಏನು ಅನ್ಕೊಳಲ್ಲ. ಒಂದ್ಸರಿ ಹೇಳಿದ್ರೆ ಹಿಂಗೆ ಅರ್ಥ ಆಗಲ್ವಾ? ಓ, ಈಗ ವ್ಯಾಪಾರ ಬೇರೆ ಚೆನ್ನಾಗಾಗಿದೆ ಅಂತ ಮಾಟ ಮಂತ್ರ ಮಾಡಿ ನಿಂಬಣ್ಣೆ ಏನಾದ್ರು ಇಡಕ್ ಬಂದಿದ್ಯಾ ಹೆಂಗೆ? ಹಾಗೇನಾದ್ರೂ ಮಾಡೋ ಹಾಗಿದ್ದಿದ್ರೆ ನಿನ್ ಮುಂದೆ ಮಾಡ್ತಿದ್ನಾ? ಹೌದಲ್ವಾ? ಮತ್ತೆ ಇನ್ನೂ ನಿಜ ಗೊತ್ತಾಗ್ಬೇಕು ನಂಗೆ. ಬೆಳಿಗ್ಗೆ ನೀನ್ ನನ್ನ ಪಕ್ಕ ಮಲಗಿದ್ ನಿಜ ತಾನೆ? ಹೌದು. ಮತ್ತ್ಯಾಕೆ ಅವ್ರ ಮುಂದೆ ಹೇಳಿಲ್ಲ? ಒಳ್ಳೆ ಪೇಚಾಟಕ್ಕೆ ಸಿಕ್ಸ್ಬಿಟ್ಟಿಯಲ್ಲ ನನ್ನ. ಬಾಲ, ಗಂಡ ಹೆಂಡತಿ ಜೊತೆಲಿರೋದ್ನ ಎಲ್ರೂ ಮುಂದೆ ಒಪ್ಕೊಳಕ್ಕಾಗತ್ತಾ? ಕಳ್ಳ. ನಾವ್ಯಾವ ಸೀಮೆ ಗಂಡ ಹೆಂಡ್ತಿ? ಎಲ್ರೂ ಮುಂದೆ ನಿಜ ಒಪ್ಕೋ, ಇಲ್ಲ ಜೋರಾಗಿ ಕೂಗ್ಬಿಡ್ತೀನಿ. ನಿನ್ನಿಷ್ಟ. ಗ್ಯಾರಂಟಿ ಇದೆ ಮತಾ? ನಿಜವಾಗ್ಲೂ ಕೂಗ್ಬಿಡ್ತೀನಿ. ಹೋಗೋ. ಅಜ್ಜಿ, ಅತ್ತೆ, ಅಜ್ಜಿ ರುಕ್ಕು, ಬೇಗ ಬನ್ನಿ. ದಿವ್ಯಾ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಲ್ಲ ಮಲ್ಲ, ಏನಾಯ್ತು? ಏನಾಯ್ತಪ್ಪ? ಬೆಳಿಗ್ಗೆ ಹೇಳಿದ್ರೆ ನೀವ್ ಯಾರು ನಂಬ್ಲಿಲ್ಲ. ಈಗ ನೋಡಿ, ಗಾಡಿ ಕ್ಲೀನ್ ಮಾಡ್ತಿದ್ದಾಳೆ. ನಿಮ್ಗೆಲ್ಲ ಹೇಳ್ತೀನಿ ಅಂದ್ರು ಕೇರೆ ಮಾಡ್ತಿಲ್ಲ. ಯಾರಿದ್ದಾರೋ ಅಲ್ಲಿ? ದಿವ್ಯಾ. ಎಲ್ಲಿ?
ತಪ್ಪು ಮಾಡ್ಬಿಟ್ಟೆ ನೀನು. ನನ್ನ ಮೈ ಮುಟ್ಟಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋಡ್ತಾ ಇರೋ ನಾನು ಏನು ಮಾಡ್ತೀನಿ ಅಂತ. ಕಾರ್ಪೊರೇಟರ್ ಬಸವರಾಜ್ ಸರ್ ಅವ್ರ ಬಕೆಟ್ ಬಸಿಯ ನಿಮ್ಮ ಏರಿಯಾದಲ್ಲಿ ನೀವು ಹೀಗೆ ಫೇಮಸ್. ನಿಮ್ಗೊಂದು ವಿಷಯ ಗೊತ್ತಾ? ಕಂಬಿ ಹಿಂದೆ ಹೋದವರೆಲ್ಲ ಹೊಡೆಯೋ ಮೊದಲನೇ ಡೈಲಾಗ್, ಏಯ್ ನೀನ್ ನನ್ನ ಮೈ ಮುಟ್ಟು ತಪ್ಪು ಮಾಡ್ಬಿಟ್ಟೆ. ಇವೆಲ್ಲ ನಮ್ಗೆ ಅಭ್ಯಾಸ ಆಗಿದೆ. ಏಯ್ ನೀನೇ ರೋಡಿನ ಇನ್ಸ್ಪೆಕ್ಟ್ರ ಇಲ್ಲ ಅಂದ್ರೆ ರೋಡ್ ಇನ್ಸ್ಪೆಕ್ಟ್ರ? ರೌಡಿ ನಾನು ಹಿಂಗೆ ಹಾಕಿ ಕಾಣಿಸ್ತಿದ್ದೀನಾ? ಓಕೆ, ರೌಡಿ ಇನ್ಸ್ಪೆಕ್ಟ್ರ್ ಚೆನ್ನಾಗಿದೆ, ಹೊಸ ಟೈಟ್ಲು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏಯ್ ನೀ ಬರೀ ಕಾಕಿ ಹಾಕೊಂಡೋಳು. ನಿನ್ನಂತನ್ನ ಕಿರುಳ್ ಬೆಳೆದು ಬರೀ ಕೈಯಲ್ಲಿ ಆಡ್ಸೋನು ನಾನು, ನೆನ್ಪಿಟ್ಕೋ. ಬೇಡ ನೋಡು, ನಿನ್ನ ಗುಂಡಿನ ನೀನೇ ತೊಡ್ಕೊಂತ ಇದೀಯಾ. ಮರ್ತಿಟ್ಕೋ, ಇದು ಒಳ್ಳೇದಲ್ಲ. ಏಯ್ ಏನ್ ಹಾಗೆ ನೋಡ್ತೀಯ? ಏನ್ ನೋಡ್ತ ನೀರ್ ಕೊಡ್ರಲ್ಲ, ಕುಡಿಯಕ್ ನೀರ್ ಕೊಡ್ರು. ಏಯ್ ನೀರ್ ಕೊಡ್ರು. ಮೇಡಮ್ ನೀರು ನೀರಾ? ನೀರ್ ಎಲ್ಲಿದೆ ಸ್ವಾಮಿ? ಏರಿಯಾ ಕಾರ್ಪೊರೇಟರ್ ನೀವು, ನೀರ್ ಸರಿಯಾಗಿ ಬಿಡಿಸ್ಬೇಕು ತಾನೆ? ನಾವ್ ಹೆಂಗ್ ಕೊಡೋದು ಹೇಳಿ ನಿಮಗ್ ನೀರ್ನ? ನೋಡು, ಸುಮ್ಮನೆ ನನ್ನ ಆಟಾಡ್ಸ್ಬೇಡ. ನೀರು ಕೊಡು ಕೊಡು. ಸಾರಿ ಸರ್, ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇಷ್ಟರಲ್ಲೇ ನಿಮ್ಮ ದಂಡ್ ಬಿಡಿಸ್ಕೊಂಡು ಹೋಗೋದಕ್ಕೆ ಬರುತ್ತಲ್ಲ, ಅವ್ರ ಹತ್ರ ಆರ್ಡರ್ ಮಾಡಿ ತರಿಸ್ಕೊಡಿ. ಎತ್ಕೊಳಮ್ಮ ಫೋನು. ಹೋಗು ಹೋಗು, ಎತ್ಕೋ ಫೋನ್ ಎತ್ಕೋ. ನಿನಗಿದೆ ಮಾರಿ ಹಬ್ಬ. ಮಾರಿ ಹಬ್ಬ? ಹಾ, ಮಾರಿ ಹಬ್ಬನೇ. ಫೋನ್ ಎತ್ಕೊಂಡ್ರೆ ತಾನೆ? ನಾನು ಎತ್ತದೇ ಇಲ್ವಲ್ಲ. ಏಯ್ ಸುಮ್ಮನೆ ಫೋನ್ ರಿಸೀವ್ ಮಾಡು. ಯಾಕೆ? ಎಲ್ಲ ನಿಮ್ಮ ಕಡೆಯವರಾ? ಹಾ, ಈಗ ನಿಂಗೆ ಗೊತ್ತಾಗತ್ತೆ ನಾನೇನೋ, ನನ್ನ ಪವರ್ ಏನು ಅಂತ. ನೀವೇನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಬಿಡಿ. ನಿಮ್ಮ ಪವರ್ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು, ಈಗ ಅದು ಕನ್ಫರ್ಮ್ ಆಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.